ಇವತ್ತು ಬೆಳಗ್ಗೆ ಬಾಗಿಲಲ್ಲಿ ರಂಗೋಲಿ ನೋಡ್ತಾ ಹಾಗೆ ನಿಂತಿದ್ದೆ. ಅಷ್ಟರಲ್ಲಿ ಕಸಿನ್ ಗಾಡಿ ಬಂತು ಅಂತ ನಮ್ಮಮ್ಮ ಕಸ ಹಾಕೋದಕ್ಕೆ ಹೋಗ್ತಾಯಿದ್ರು. ಪಾಪ 2 ಬಕೆಟ್ ಇಟ್ಕೊಂಡಿದ್ದಾರೆ ಅಂತ ಒಂದು ಬಕೆಟ್ ಇಸ್ಕೊಂಡು ಕಸ ಹಾಕ್ತೆ. ಕಸ ಹಾಕ್ಬಿಟ್ಟು ಕಸಿನ್ ಗಾಡಿಗೆ ವಾಪಸ್ ಬಂದು ನಾನು ಅದನ್ನು ನೀಟಾಗಿ ತೊಳೆದೆ, ಯಾಕಂದರೆ ಬಕೆಟ್ ತುಂಬ ಗಲೀಜಾಗಿತ್ತು. ತೊಳೆದಾದ್ಮೇಲೆ ಮನೆ ಒಳಗಡೆ ಹೋಗಿ ನಾನು ನಮ್ಮಮ್ಮ ಯೋಗ ಮಾಡ್ತೀನಿ ಅಂತ ಯೋಗ ಮ್ಯಾಟ್ ಆರಿಸಿದ್ರು. ಅಷ್ಟರಲ್ಲಿ ಯೋಗ ಮ್ಯಾಟ್ನ ನಾನು ಎತ್ಕೊಂಡು ಅದರೊಳಗಡೆ ಬಚ್ಚಿಟ್ಕೊಂಡಿದ್ದು ನಮ್ಮಮ್ಮಂಗೆ ಆಟ ಆಡಿಸ್ಬೇಕು ಅಂತ. ಅಷ್ಟರಲ್ಲಿ ನಮ್ಮಮ್ಮ ಹುಡುಕ್ಬಿಟ್ರು. ಅದಾದಮೇಲೆ ನೋಡಿ ಈಗ ಯೋಗ ಮಾಡ್ತೀನಿ ಅಂತ ನಾನು ನಮ್ಮಮ್ಮಂಗೆ ಹೇಳಿದೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಫಸ್ಟು ಎಕ್ಸಸೈಜ್ ಮಾಡಬಾಪ, ಫ್ರೀ ಎಕ್ಸಸೈಜು, ಆಮೇಲೆ ಯೋಗ ಮಾಡಿವಂತೆ ಚಿಂಟು ಅಂತ ಅಂದರು. ಅದಕ್ಕೆ ಆಯಿತು ಮಮ್ಮ ಅಂತ ಹೇಳಿ ನೋಡಿ ಈಗ ನನಗೆ ಹೇಗೆ ಬರುತ್ತೋ ಹಾಗೆ ನಮ್ಮಮ್ಮ ಹೇಳ್ಕೊಟ್ಟಂಗೆ ಫ್ರೀ ಎಕ್ಸಸೈಜ್ನ ಮಾಡ್ತಾಯಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಅದಾದಮೇಲೆ ನೋಡಿ ನಮ್ಮಮ್ಮಂಗೆ ಹೇಗೆ ಮಾಡ್ತಾರೆ ಅಂತ ಫಸ್ಟು ನೋಡ್ಕೋತೀನಿ ನಾನು. ನಮ್ಮಮ್ಮ ಇಲ್ಲಿ ಸೂರ್ಯ ನಮಸ್ಕಾರ ಮೊದಲು ಮಾಡ್ತಾಯಿದ್ರು ನಿನ್ನೆ ಎಲ್ಲ, ಅದನ್ನೇ ನಾನು ನೋಡ್ಕೊಂಬಿಟ್ಟು ಇವಾಗ ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀನಿ ಮಲ್ಕೊಂಡು. ಅದಾದಮೇಲೆ ಇವತ್ತು ಆಚೆಗಡೆ ನನ್ನ ದೀಮು ಅಣ್ಣ ಎಲ್ಲರೂ ಬಂದಿದ್ದರು. ಅವರು ಕೂಡ ಏನು ಗಾಳಿಪಟ ಮಾಡ್ತಾಯಿದ್ರು. ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ವ, ಅದಕ್ಕೆ ಆರಿಸೋದು